ಅದನ್ನು ವೇದದಿಂದ ಮಾಡಿದ್ರಂತೆ. ವೇದದಿಂದ ಮಾಡಿದ್ರು ಅಂತಂದ್ರೆ ಅರ್ಥ ವೇದದ ಮೇಲ್ನೋಟದ ಅರ್ಥ ಇಟ್ಟುಕೊಂಡು ಮಾಡಿದ್ರಂತೆ. ವೇದ ಮೇಲ್ನೋಟಕ್ಕೆ ಏನ್ ಹೇಳ್ತದೆ ಅಂತಂದ್ರೆ ಪರ್ಜನ್ಯ ಸೂಕ್ತ ಪರ್ಜನ್ಯನನ್ನ ಪ್ರತಿಪಾದನೆ ಮಾಡ್ತದೆ, ಅಗ್ನಿ ಸೂಕ್ತ ಅಗ್ನಿದೇವರನ್ನು ಹೇಳ್ತದೆ, ವರುಣ ಸೂಕ್ತ ವರುಣದೇವರನ್ನು ಹೇಳ್ತದೆ. ಹೀಗೆ ವೇದದ ಮೇಲ್ನೋಟಕ್ಕೆ ನೋಡಿದಾಗ ಇದು ವೈಶ್ವಾನರ ಸೂಕ್ತ, ಇದು ಅಗ್ನಿ ಸೂಕ್ತ, ಇದು ವರುಣ ಸೂಕ್ತ, ಇದು ಪರ್ಜನ್ಯ ಸೂಕ್ತ, ಇದು ಪಶುಗಳ ಸೂಕ್ತ ಅಂತ ಕಾಣ್ತದೆ. ಆದ್ರೆ ನಿಜವಾಗಿಯೂ ವೇದೈಶ್ಚ ಸರ್ವೈರಹಮೇವ ವೇದ್ಯ. ಮೇಲ್ನೋಟಕ್ಕೆ ಬೇರೆ ಬೇರೆ ದೇವತೆಗಳನ್ನ ಪ್ರತಿಪಾದನೆ ಮಾಡಿದ್ರು ಒಳಹೊಕ್ಕು ನೋಡಿದ್ರೆ ಎಲ್ಲ ವೇದಗಳು ವಿಷ್ಣುವನ್ನೇ ಪ್ರತಿಪಾದನೆ ಮಾಡಿ. ಆದ್ರಿಂದ ಬ್ರಾಹ್ಮಾಂಶ್ಚ ವೇದತಶ್ಚಕ್ರೆ ಅಂದ್ರೆ ಇತರ ದೇವತೆಗಳನ್ನ ಪ್ರತಿಪಾದನೆ ಮಾಡುವ ಬ್ರಾಹ್ಮ ಪುರಾಣ 6 ರಚನೆ ಮಾಡಿದ್ರು. ವೇದದ ಮೇಲ್ನೋಟದ ಅರ್ಥ ಅಪಾತ ಅರ್ಥ ಅಂತಾರೆ, ಮೇಲ್ನೋಟದ ಅರ್ಥವನ್ನಿಟ್ಟುಕೊಂಡು ಬ್ರಹ್ಮ ಪುರಾಣಗಳನ್ನ ಮಾಡಿದ್ರಂತೆ. ಒಟ್ಟು 18 ಪುರಾಣಗಳನ್ನ ರಚನೆ ಮಾಡಿದ್ರು. ಅದರಲ್ಲಿ ವೈಷ್ಣವ ಪುರಾಣ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕ, ಉಳಿದದ್ದನ್ನೆಲ್ಲ ವಿಷ್ಣು ಪರವಾಗಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಮೇಲ್ನೋಟಕ್ಕೆ ನೋಡಿದಾಗ ಶೈವ ಪುರಾಣಗಳು ಶಿವನ ಮಹತ್ವವನ್ನು ಹೇಳ್ತದೆ, ಬ್ರಾಹ್ಮ ಪುರಾಣಗಳನ್ನು ನೋಡಿದಾಗ ಬೇರೆ ಬೇರೆ ದೇವತೆಗಳ ಮಹತ್ವ ಹೇಳ್ತದೆ, ವೈಷ್ಣವ ಪುರಾಣ ಮಾತ್ರ ವಿಷ್ಣು ಮಹತ್ವ ಹೇಳ್ತದೆ. ಒಳನೋಟಕ್ಕೆ ಆಳಕ್ಕಿಳಿದ್ರೆ ಎಲ್ಲಾ ಪುರಾಣಗಳು ವಿಷ್ಣು ಮಹತ್ವವನ್ನೇ ಹೇಳ್ತಕ್ಕಂಥದ್ದು. ಈಗ ವೇದವ್ಯಾಸ ದೇವರು 18 ಪುರಾಣ ಮಾಡಿದ್ದಾರೆ. ಆ 18 ಪುರಾಣಗಳು ಯಾವುದು ಅನ್ನೋದನ್ನ ಹಿಂದಿನವರು ಒಂದು ಸಣ್ಣ ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಮದ್ವಯಂ ಮದ್ವಯಂ ಭದ್ವಯಂಚೈವ ಬ್ರತ್ರಯಂ ವ ಚತುಷ್ಟಯಂ ಅನಾಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. 18 ಪುರಾಣ ಯಾವುದು ಅಂದ್ರೆ ಮದ್ವಯಂ, ಮದಿಂದ ಪ್ರಾರಂಭ ಆಗುವ ಮಕಾರದಿಂದ ಪ್ರಾರಂಭ ಆಗುವ ಪುರಾಣ 2. ಮದ್ವಯಂ ಯಾವುದು? ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ ಅಂತ 2 ಪುರಾಣ. ಭದ್ವಯಂ ಭದಿಂದ ಪ್ರಾರಂಭ ಆಗುವ ಪುರಾಣ 2. ಭಾಗವತ ಭವಿಷ್ಯೋತ್ತರ ಪುರಾಣ ಅಂತ 2, ಅದು ಭದಿಂದ ಪ್ರಾರಂಭ ಆಗ. ಮದ್ವಯಂ ಭದ್ವಯಂಚೈವ 4 ಆಯ್ತು. ಬ್ರತ್ರಯಂ ಬ್ರದಿಂದ ಪ್ರಾರಂಭ ಆಗುವ 3 ಪುರಾಣಗಳು. ಬ್ರಾಹ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ ಅಂತ 3. ಬ್ರತ್ರಯಂ ವ ಚತುಷ್ಟಯಂ ವದಿಂದ ಪ್ರಾರಂಭ ಆಗುವ ಪುರಾಣ 4. ವಾಮನ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ, ವರಾಹ ಪುರಾಣ ಅಂತ 4. ವ ಚತುಷ್ಟಯಂ ಇನ್ನು ಅನಾಪ ಲಿಂಗ ಕೂಸ್ಕಾನಿ. ಅಂದ್ರೆ ಅಗ್ನಿ ಪುರಾಣ, ನಾ ಅಂದ್ರೆ ನಾರದೀಯ ಪುರಾಣ, ನಾ ಪ ಅಂದ್ರೆ ಪದ್ಮ ಪುರಾಣ, ಲಿಂ ಲಿಂ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ ಪುರಾಣ, ಅನಾಪ ಲಿಂ ಗ ಕು ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಸ್ಕ ಅಂದ್ರೆ ಸ್ಕಾಂದ ಪುರಾಣ. ಇಷ್ಟು 18 ಪುರಾಣಗಳನ್ನ ಅದರಲ್ಲಿ 6 3 ಭಾಗ ಮಾಡಿ ವೇದವ್ಯಾಸ ದೇವರು ರಚನೆ ಮಾಡಿ ಅದನ್ನೆಲ್ಲ ಎಲ್ಲ ಋಷಿಗಳಿಗೆ ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷೇಶು ಅನ್ನುವಂತೆ ದೇವತೆಗಳಿಗೆ, ಮನುಷ್ಯರಿಗೆ, ಚಕ್ರವರ್ತಿಗಳಿಗೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ರು. ಏವಂ ಜ್ಞಾನಂ ಪುನಃ ಪ್ರಾಪುಃ ದೇವಾಶ್ಚ ಋಷಯಸ್ತಥಾ ಸನತ್ಕುಮಾರ ಪ್ರಮುಖ ಯೋಗಿನೋ ಮಾನುಷಾಸ್ತಥಾ ಕೃಷ್ಣದ್ವೈಪಾಯನಾತ್ ಪ್ರಾಪ್ಯ ಜ್ಞಾನಂತೆ ಮುಮುದು ಸದಾ. ಈ ರೀತಿ ವೇದವ್ಯಾಸ ದೇವರಿಂದ ದೇವ ಋಷಿಗಳು, ಸನತ್ಕುಮಾರ ಮೊದಲಾದ ಯೋಗಿಗಳು, ಮನುಷ್ಯರು ಎಲ್ಲರೂ ಕೂಡ ಕೃಷ್ಣದ್ವೈಪಾಯನರಿಂದ ವಿಶೇಷವಾದಂತಹ ಜ್ಞಾನವನ್ನ ಪಡೆದು ಸಂತೋಷಪಟ್ಟರು. ಇದು ವೇದವ್ಯಾಸದೇವರು ಮಾಡಿದಂತಹ ಪ್ರಧಾನವಾದ ಕಾರ್ಯ. ಹೀಗೆ ವೇದವ್ಯಾಸದೇವರ ಪ್ರಾದುರ್ಭಾವ, ಶುಕಮುನಿಗಳ ಪ್ರಾದುರ್ಭಾವ ಮತ್ತು ವೇದ ಅದರ ವಿಭಾಗ, ಅನೇಕ ಪುರಾಣಗಳು, ಗ್ರಂಥಗಳು, ಇದರದ್ದೆಲ್ಲ ಪ್ರಾದುರ್ಭಾವವನ್ನ ಹೇಳಿ ವೇದವ್ಯಾಸದೇವರ ಚರಿತ್ರೆಯನ್ನ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇಲ್ಲದೆ ಇದ್ರೆ ಬರೇ ಮಹಾಭಾರತ ನೋಡಿದರೆ ವೇದವ್ಯಾಸದೇವರ ಬಗ್ಗೆ ಸರಿಯಾದ ಕಲ್ಪನೆ ಬರೋದಿಲ್ಲ ಅಂತ ವಿಶೇಷವಾಗಿ ಆಚಾರ್ಯರು ವೇದವ್ಯಾಸದೇವರ ಚರಿತ್ರೆಯನ್ನು ಕೂಡ ಮಹಾಭಾರತ ತಾತ್ವ ನಿರ್ಣಯದಲ್ಲಿ ಹೇಳಿದರು. ಎಷ್ಟು ಪ್ರಕ್ಷೇಪ, ಎಷ್ಟು ಅಸ್ತವ್ಯಸ್ತ ಆಗಿದೆ ಮಹಾಭಾರತದಲ್ಲಿ ಅಂದ್ರೆ ಈ ತಾತ್ವ ನಿರ್ಣಯದ ವ್ಯಾಖ್ಯಾನದಲ್ಲಿ ವಾದಿರಾಜ ಸ್ವಾಮಿಗಳು ತಿಳಿಸ್ತಾರೆ. ಮಹಾಭಾರತದ ಮೇಲೆ ಪ್ರಕ್ಷೇಪಗಳು ಅಂದ್ರೆ ಇಲ್ಲದೆ ಇದ್ದದ್ದನ್ನ ತುರುಕೋದು, ಇದ್ದದ್ದನ್ನ ಮರೆಮಾಚೋದು, ಇಂಥ ಕೈಯಾಡಿಸೋ ಕೆಲಸ ಬಹಳಷ್ಟು ನಡೆದಿದೆ. ಮಂಗಳ ಪದ್ಯದಿಂದ ಆರಂಭ ಆಗಿದೆ ಅಂತ. ನಿಜವಾಗಿಯೂ ಕೆಲವು ಪುಸ್ತಕಗಳನ್ನ ಇವತ್ತು ಮುದ್ರಿತವಾದ ಕೆಲವು ಪುಸ್ತಕ ನೋಡಿದ್ರೆ ಮಹಾಭಾರತದ ಮಂಗಳ ಪದ್ಯನೇ ಹೋಗಿದೆ. ಸರಿಯಾದ ಜನರಿಗೆ ಮಹಾಭಾರತದ ಮಂಗಳ ಪದ್ಯ ಯಾವುದು ಅಂತ ಗೊತ್ತಿಲ್ಲ. ಕೆಲವು ಪುಸ್ತಕಗಳನ್ನು ನೋಡಿದಾಗ ಮಹಾಭಾರತ ತೆಗೆದ್ರೆ ಮೊದಲು ಮಂಗಳ ಪದ್ಯ ಅದರಲ್ಲಿರೋದು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರೆ. ಇದು ಮೊದಲನೇ ಮಂಗಳ ಪದ್ಯ ಅಲ್ಲ, ಮಧ್ಯದಲ್ಲಿ ಬರ್ತದೆ, ಮತ್ತೆ ಬರ್ತದೆ, ವೇದವ್ಯಾಸ ದೇವರೇ ಮಾಡಿದ್ದು. ಆದ್ರೆ ಮೊದಲು ಇರೋದಿದೆ. ಮಹಾಭಾರತದ ಮಂಗಳ ಪದ್ಯ ಹೇಗಿರ್ತದೆ ಅಂತಂದ್ರೆ ಸಮಗ್ರ ಮಹಾಭಾರತದ ತತ್ವ ಏನು, ಸಾರ ಏನು ಅಂತ ಹೇಳುವಂತಹದ್ದಾಗಿರ್ಬೇಕು. ಅದು ಮಹಾಭಾರತದ ಸಾರ ಹೇಳುವ ನಿಜವಾದ ಮಂಗಳ ಪದ್ಯವನ್ನು ತೆಗೆದುಹಾಕಿ ಬಿಟ್ಟಿದ್ದಾರೆ. ವಾದಿರಾಜರ ಕಾಲದಲ್ಲೇ ಅವರು ಶೋಧನೆ ಮಾಡಿ ಹೇಳ್ತಾರೆ, ನಾನು ಎಲ್ಲಾ ಕಡೆ ಶೋಧನೆ ಮಾಡಿ ನೋಡಿದ್ದೀನಿ, ನಿಜವಾದ ಮಹಾಭಾರತದ ಮಂಗಳ ಪದ್ಯ ಎಷ್ಟೋ ಪುಸ್ತಕದಲ್ಲಿ ಇದ್ದಿಲ್ಲ, ಯಾವುದೋ ಒಂದು ಗ್ರಂಥಾಲಯದ ಒಂದು ಪುಸ್ತಕದಲ್ಲಿ ಆ ಮಂಗಳ ಪದ್ಯ ಸಿಕ್ಕಿದೆ. ಅದನ್ನೇ ಆಚಾರ್ಯರು ತಾತ್ವ ನಿರ್ಣಯದಲ್ಲಿ ತಗೊಂಡು ಇದು ಮಹಾಭಾರತದ ಮಂಗಳ ಪದ್ಯ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತಾರೆ ವಾದಿರಾಜ ಸ್ವಾಮಿ. ಯಾವುದು ಮಹಾಭಾರತದ ಮಂಗಳ ಪದ್ಯ ನಿಜವಾಗಿಯೂ?
ಇವತ್ತು ಗೋರಖ್ಪುರ ಪುಸ್ತಕ ಅಲ್ಲೆಲ್ಲ ನೋಡಿದ್ರೆ ನಾರಾಯಣಂ ನಮಸ್ಕೃತ್ಯನೇ ಆರಂಭದಲ್ಲಿ. ನಿಜವಾದ ಮಂಗಳ ಪದ್ಯ ಯಾವುದು ಅಂದ್ರೆ ನಾರಾಯಣಂ ಸುರಗುರುಂ ಜಗದೇಕನಾಥಂ. ಎಂಥ ತತ್ವ ಇದೆ ಇದರಲ್ಲಿ, ಅದಕ್ಕೆ ತೆಗೆದುಹಾಕಿಬಿಟ್ಟು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧ ವಂದ್ಯಂ. ನಾರಾಯಣನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡುವ ಶ್ಲೋಕ. ಇದನ್ನು ತಗೊಂಡು ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ನಾರಾಯಣಾಯ ಪರಿಪೂರ್ಣ ಅಂತ ತಾವು ಹೇಳಿ ಅದರ ವ್ಯಾಖ್ಯಾನ ಪೂರ್ವಾರ್ಧದ ತಾತ್ಪರ್ಯ ಏನು, ಉತ್ತರಾರ್ಧದ್ದೇನು ಅಂತ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಹೀಗೆ ವೇದವ್ಯಾಸದೇವರ ಚರಿತ್ರೆಯನ್ನು ಹೇಳುವಾಗಲೇ ವಾದಿರಾಜರು ಬರೀತಾರೆ, ಮಹಾಭಾರತದ ಮಂಗಳ ಪದ್ಯನೇ ಅಸ್ತವ್ಯಸ್ತ ಆಗಿದೆ, ವ್ಯಾಸರ ಚರಿತ್ರೆ ಏನು ಹೇಳೋದು. ವೇದವ್ಯಾಸದೇವರಿಗೆ ಅವರ ಜನ್ಮ, ಅವರ ಪ್ರಾದುರ್ಭಾವ ಹೇಗಾಯಿತು, ಪರಾಶರರಿಗೆ ಸತ್ಯವತಿಗೆ ವಿವಾಹ ಆಗೇ ಆದದ್ದು, ಆ ವಿವಾಹದ ಕಥೆಯೂ ಕೂಡ ಮೂಲ ಮಹಾಭಾರತದಲ್ಲೇ ಇದೆ, ಎಷ್ಟೋ ಕಡೆ ಇಲ್ಲ. ಇದೆಲ್ಲ ಆಚಾರ್ಯರು ಮಾಡಿದಂತಹ ನಿರ್ಣಯಗಳು ಅಂತ ತಿಳಿಸಿದ್ದಾರೆ. ಇನ್ನು ಮುಂದೆ ಮಹಾಭಾರತದ ಕಥೆಯನ್ನು ಪ್ರಾರಂಭ ಮಾಡ್ತಾ 11ನೇ ಅಧ್ಯಾಯದಲ್ಲಿ ಯಾವ ರೀತಿ ಪಾಂಡವರ ಜನನ ಅದನ್ನೆಲ್ಲ ಹೇಳಬೇಕು, ಅವರ ಹಿಂದಿನ ಪೂರ್ವಿಕರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾರೆ. ಶಶಾಂಕ ಪುತ್ರಾದ ಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಃ. ಚಂದ್ರನ ಮಗ ಬುಧ, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ನಹುಷ, ನಹುಷನ ಮಗ ಯಯಾತಿ. ಇಲ್ಲಿವರೆಗೆ ಹೇಳಿದ್ರು. ಇವರ ಕಥೆಗಳೆಲ್ಲ ಭಾಗವತದಲ್ಲಿ ಬರ್ತದೆ, ನವಮಸ್ಕಂದದಲ್ಲಿ. ಅಂತೂ ಇಲ್ಲಿ ಹೇಳುವಾಗ ಶಶಾಂಕ ಪುತ್ರಾದ ಭವತ್ ಪುರೂರವಾಹ, ಚಂದ್ರನ ಮಗ ಬುಧನಿಂದ ಪುರೂರವ ಹುಟ್ಟಿದ. ತಸ್ಯ ಆಯುಹು, ಪುರೂರವನ ಮಗ ಆಯು, ಆಯುನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿಗೆ ಇಬ್ರು ಹೆಂಡಂದಿರು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತ 5 ಜನ ಮಕ್ಕಳು. ಯದು ಮತ್ತು ತುರ್ವಸು, ಯದು ತುರ್ವಸು ಇಬ್ರು ದೇವಯಾನಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಯಯಾತಿಗೆ. ಶರ್ಮಿಷ್ಠೆಯಲ್ಲಿ ಹುಟ್ಟಿದಂಥವರು ದೃಶ್ಯ, ಅನು ಮತ್ತು ಪೂರು ಅಂತ ಆ 3 ಜನ ಮಕ್ಕಳು ಶರ್ಮಿಷ್ಠೆಯಲ್ಲಿ ಹುಟ್ಟಿದಂಥವು. ಯದು ವಂಶ ಬಹಳ ಪ್ರಸಿದ್ಧವಾದ ವಂಶ. ಯದೋರ್ವಂಶೇ ಚಕ್ರವರ್ತಿ ಕಾರ್ತವೀರ್ಯಾರ್ಜುನೋ ಭವತ್. ಯದು ವಂಶದಲ್ಲೇ ಕಾರ್ತವೀರ್ಯಾರ್ಜುನ ಅನ್ನುವಂತಹ ಪ್ರಸಿದ್ಧ ಚಕ್ರವರ್ತಿ ಹುಟ್ಟಿದ್ದಾನೆ. ಅವನು ಬಹಳ ಪ್ರಸಿದ್ಧ ಕಾರ್ತವೀರ್ಯಾರ್ಜುನ. ಏನಾದ್ರೂ ಕಳೆದು ಹೋಗಿದ್ರೆ, ಯಾರಾದ್ರೂ ಹೋಗಿದ್ರೆ, ಮನೆ ಬಿಟ್ಟು ಹೋಗಿದ್ರೆ, ಅವರೆಲ್ಲ ಬರಬೇಕಾದ್ರೆ, ಕಳೆದ ವಸ್ತು ಸಿಗಬೇಕಾದ್ರೆ ಈ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡ್ತಾರೆ. ಯದೋರ್ವಂಶೇ ಚಕ್ರವರ್ತಿ ಕಾರ್ತವೀರ್ಯಾರ್ಜುನೋ ಭವತ್. ಇಂಥ ಮಹತ್ವ ಅವನಿಗೆ ಹಾಕಿ ಬಂತು ಅಂತಂದ್ರೆ ವಿಷ್ಣೋರ್ ದತ್ತಾತ್ರೇಯ ನಾಮಃ ಪ್ರಸಾದಾದ್ ಯೋಗವೀರ್ಯವಾನ್. ದತ್ತಾತ್ರೇಯ ಅನ್ನುವಂತಹ ಪರಮಾತ್ಮನ ರೂಪವನ್ನ, ದತ್ತಾತ್ರೇಯ ಅವತಾರಿ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಆ ದತ್ತಾತ್ರೇಯನ ಅನುಗ್ರಹದಿಂದ ಮಹಾ ಸಾಮರ್ಥ್ಯ, ಮಹಾಪರಾಕ್ರಮ, ವಿಶೇಷವಾದ ಯೋಗವುಳ್ಳವನಾಗಿದ್ದ ಆ ಕಾರ್ತವೀರ್ಯಾರ್ಜುನ ಯದು ವಂಶದವರು. ಅವನ ವಂಶದವರಿಗೆಲ್ಲ, ಆ ವಂಶದಲ್ಲಿ ಬಂದವರನ್ನೆಲ್ಲ ಯದುಗಳು, ಯಾದವರು ಅಂತ ಕರಿತಾ ಇದ್ರು. ಅವರೆಲ್ಲ ವಿಷ್ಣು ಭಕ್ತರಾಗಿದ್ರು ಹೆಚ್ಚಿಗೆ. ತಸ್ಯ ಅನ್ವವ ಯೇ ಯದವೋ ಬಭೂವು ವಿಷ್ಣು ಸಂಶ್ರಯಾ. ಯಯಾತಿಯ ಮತ್ತೊಬ್ಬ ಮಗ ಪೂರು. ಈ ಪೂರ್ವಂಶದಲ್ಲಿ ಬಂದವರೇ ಪಾಂಡವರು. ಪೂರೋರ್ವಂಶೇತು ಭರತಃ ಚಕ್ರವರ್ತಿ ಹರಿಪ್ರಿಯ. ಯಯಾತಿಯ ಮಗ ಪೂರ್ವಿನ ವಂಶದಲ್ಲಿ ಭರತ ಅನ್ನುವಂತಹ ಚಕ್ರವರ್ತಿ ಹುಟ್ಟಿದ. ಅವನು ಭಗವದ್ಭಕ್ತನೇ ಆಗಿದ್ದ ಭರತ. ಆ ಭರತನ ವಂಶದಲ್ಲಿ ಕುರು ಎಂಬಂತಹ ಒಬ್ಬ ರಾಜ ಹುಟ್ಟಿದ. ಅದಕ್ಕಿಂತ ಪೂರ್ವದಲ್ಲಿ, ಕುರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಕುರು ವಂಶದವರೆಲ್ಲ ಪ್ರಯಾಗವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರಂತೆ. ಕುರು ಬಂದ ಮೇಲೆ ಕುರುಕ್ಷೇತ್ರವನ್ನ ಅವನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಂದ ಅದು ಕುರುಕ್ಷೇತ್ರ ಅಂತ ಪ್ರಸಿದ್ಧಿಯಾಯಿತು. ಆ ಕುರುವಿನ ವಂಶದಲ್ಲಿ ಮುಂದೆ ಪ್ರತೀಪ ಅಂತ ಒಬ್ಬ ರಾಜ ಹುಟ್ಟಿದ. ಎಲ್ಲ ಶತ್ರುಗಳಿಗೆ ವಿರೋಧಿ ಆದ್ರಿಂದ ಅವನನ್ನ ಪ್ರತೀಪ ಅಂತ ಕರಿತಾ ಇದ್ರು. ಆ ಪ್ರತೀಪನಿಗೆ 3 ಜನ ಮಕ್ಕಳು. ಪ್ರತೀಪ ಶ್ಯಾಭವನ್ ಪುತ್ರಾಸ್ತ್ರಯಸ್ತ್ರೇತಾಗ್ನಿವರ್ಚಸ. 3 ಅಗ್ನಿಗಳಂತೆ ಮಹಾಪರಾಕ್ರಮಗಳಾದ 3 ಜನ ಮಕ್ಕಳು. ದೇವಾಪಿರಥ ಬಾಲ್ಹೀಕಃ ಗುಣಜ್ಯೇಷ್ಠಶ್ಚ ಶಂತನು. ದೇವಾಪಿ, ಬಾಲ್ಹೀಕ, ಶಂತನು ಅಂತ 3 ಜನ ಮಕ್ಕಳು. ಆ 3 ಜನರ ಚರಿತ್ರೆ ಹೇಳ್ತಾ ಇದ್ದಾರೆ. ದೇವಾಪಿ ಅವನೇನ್ ರಾಜ್ಯಭಾರ ಮಾಡ್ಲೇ ಇಲ್ಲಂತೆ. ಯಾಕೆ ಅಂದ್ರೆ ದೇವಾಪಿಗೆ ಚರ್ಮದ ಒಂದು ರೋಗ ಇತ್ತಂತೆ. ತ್ವಗ್ದೋಷಯುಕ್ತೋ ದೇವಾಪಿ ಜಗಾಮ ತಪಸೇವನಂ. ಯಾವುದೋ ಒಂದು ಚರ್ಮ ರೋಗಕ್ಕೆ ಅವನು ಒಳಗಾದ್ರಿಂದ ಅವನು ರಾಜ್ಯಭಾರ ಮಾಡ್ಲಿಲ್ಲಂತೆ. ರಾಜನಾಗಲಿಕ್ಕೆ ಅನರ್ಹ ಅಂತ ಅವನನ್ನು ತೀರ್ಮಾನ ಮಾಡಿಬಿಟ್ರು. ಆ ತ್ವಗ್ದೋಷದಿಂದ, ಚರ್ಮ ರೋಗದಿಂದ ಕೂಡಿದಂತಹ ದೇವಾಪಿ ಕಾಡಿಗೆ ಹೋಗಿಬಿಟ್ಟ ತಪಸ್ಸಿಗೆ. ಮುಂದೆ ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹ ಪಡೆದು ಮುಂದೆ ಬರುವಂತಹ ಕೃತಯುಗದಲ್ಲಿ ಅವನು ರಾಜನಾಗ್ತಾನಂತೆ ದೇವಾಪಿ. ಇನ್ನು ಬಾಲ್ಹೀಕನ ಚರಿತ್ರೆ. ದೇವಾಪಿ ದೊಡ್ಡ ಮಗ ಕಾಡಿಗೆ ಹೋಗಿಬಿಟ್ಟ. ಅಥ ಬಾಲ್ಹೀಕ, 2ನೇ ಮಗನೇ ಬಾಲ್ಹೀಕ ಪ್ರತೀಪ ರಾಜನಿಗೆ. ಕುರುವಂಶದ ಪ್ರತೀಪನಿಗೆ 2ನೇ ಮಗ ಬಾಲ್ಹೀಕ. ಅವನು
ಪುತ್ರಿಕಾ ಪುತ್ರ ಧರ್ಮದಿಂದ ಬಾಲ್ಹಿಕ ದೇಶದಲ್ಲಿ ರಾಜನಾದನಂತೆ. ಆದ್ರಿಂದ ಅವನನ್ನು ಬಾಲ್ಹಿಕ ರಾಜ ಅಂತಲೇ ಕರೀತಾ ಇದ್ದ. ಪುತ್ರಿಕಾ ಪುತ್ರ ಧರ್ಮದಿಂದ ಅವನು ಬಾಲ್ಹಿಕ ದೇಶಕ್ಕೆ ಹೋದ. ಕುರುಕ್ಷೇತ್ರದಲ್ಲಿ ಅವನು ರಾಜನಾಗಲಿಲ್ಲ. ಏನು ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ? ಪುತ್ರಿಕಾ ಪುತ್ರ ಧರ್ಮ ಅಂತ ಅದೊಂದು ಧರ್ಮ. ಯಾರಿಗೆ ಗಂಡು ಮಕ್ಕಳು ಇರೋದಿಲ್ಲ, ಬರೇ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ, ಅಂಥವರು ತನ್ನ ಹೆಣ್ಣು ಮಗಳನ್ನ ಮದುವೆ ಮಾಡುವಾಗ, ಕನ್ಯಾದಾನ ಮಾಡುವಾಗ ಆ ವರನಿಗೆ ಒಂದು ಕರಾರು ಮಾಡ್ತಾರಂತೆ. ನಾನ್ ನಿನಗೆ ಕನ್ಯಾದಾನ ಮಾಡ್ತೀನಿ, ಈ ಹೆಣ್ಣು ನನ್ನ ಮಗಳಲ್ಲಿ ಹುಟ್ಟಿದಂಥ ಗಂಡು ಮಗುವನ್ನ ನನ್ನ ಮಗ ಅಂತ ಮಾಡಿ ನನಗೊಪ್ಪಿಸ್ಬೇಕು, ನೀನಿಟ್ಟುಕೊಳ್ಳೋ ಹಾಗಿಲ್ಲ, ನನಗೊಪ್ಪಿಸ್ಬೇಕು. ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ. ಪುತ್ರಿಕಾ ಅಂದ್ರೆ ಹೆಣ್ಣು ಮಗಳು. ಹೆಣ್ಣು ಮಗಳ ಮಗನನ್ನ, ದೌಹಿತ್ರನನ್ನ ತನ್ನ ಮಗ ಅಂತ ಸ್ವೀಕಾರ ಮಾಡತಕ್ಕಂಥ ಒಂದು ಧರ್ಮ. ಪ್ರತೀಪರಾಜನಿಗೆ ಆ ಬಾಲ್ಹಿಕ ದೇಶದ ರಾಜ ಕನ್ಯಾದಾನ ಮಾಡುವಾಗ ಆ ನಿರ್ಬಂಧ ಮಾಡಿದ್ನಂತೆ. ಈ ನನ್ನ ಮಗಳಲ್ಲಿ ಹುಟ್ಟತಕ್ಕಂತಹ ಮಗನನ್ನು ನನಗೆ ಕೊಡಬೇಕು ಅಂತ. ಆದ್ರಿಂದ ಬಾಲ್ಹಿಕ ದೇಶದ ರಾಜನ ಮಗನಾಗಿ ಹೋಗಿಬಿಟ್ಟ. ಈ ಬಾಲ್ಹಿಕ ಅನ್ನುವಂತಹ ಮಗ ಪ್ರತೀಪರಾಜನ ಮಗ. ಅವನು ಬಾಲ್ಹಿಕದಲ್ಲಿ ಅವನು ಆ ದೇಶದಲ್ಲಿ ರಾಜನಾದ. ಯಾರ ಆ ಬಾಲ್ಹಿಕ ಅನ್ನುವ ಮಗ? ಪ್ರತೀಪನ ಮಗ. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ. ದೇವಾಪಿ ಕಾಡಿಗೆ ಹೋದ ಬಾಲ್ಹಿಕ ರಾಜ, ಬಾಲ್ಹಿಕ ದೇಶದಲ್ಲಿ ರಾಜನಾದ ಪುತ್ರಿಕಾ ಪುತ್ರ ಧರ್ಮದಿಂದ. ಆ ಬಾಲ್ಹಿಕ ಯಾರು ಅಂತಂದ್ರೆ, ದ್ವಾಪರ ಯುಗದಲ್ಲಿ ಬಾಲ್ಹಿಕನಾಗಿ ಹುಟ್ಟಿದ್ದ, ಪೂರ್ವದಲ್ಲಿ ಕೃತಯುಗದಲ್ಲಿ ಪ್ರಹ್ಲಾದ್. ಹಿರಣ್ಯಕಶಿಪುವಿನ ಮಗನಾಗಿರ್ತಕ್ಕಂಥ ಭಗವತ್ ಪ್ರಿಯನಾದ ಪ್ರಹ್ಲಾದನೇ ವಾಯುನಾಚ ಸಮಾವಿಷ್ಟ, ವಾಯುದೇವರ ವಿಶೇಷ ಆವೇಶ ಪಾತ್ರನಾಗಿರತಕ್ಕಂಥ ಪ್ರಹ್ಲಾದನೇ ಬಾಲ್ಹಿಕನಾಗಿ ಹುಟ್ಟಿದ್ನಂತೆ. ಮಹಾಬಲ ಸಮನ್ವಿತ. ಬಾಲ್ಹಿಕನಿಗೆ ಅಷ್ಟು ಬಲ ಇತ್ತಂತೆ. ವಾಯುದೇವರ ಆವೇಶ ಇದ್ದದ್ರಿಂದ ಮಹಾಬಲ ಸಮನ್ವಿತನಾಗಿದ್ದ ಆ ಬಾಲ್ಹಿಕ ಹುಟ್ಟುವಾಗ ಪ್ರಹ್ಲಾದನೇ ಬಾಲ್ಹಿಕ, ವಾಯುದೇವರ ಆವೇಶ ಇತ್ತು. ಬಾಲ್ಹಿಕನಾಗಿ ಹುಟ್ಟುವಾಗ ಒಂದು ಚಮತ್ಕಾರ ನಡೀತಂತೆ. ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ. ಬಾಲ್ಹಿಕ ಹುಟ್ಟಿದ ಜಾಗದಲ್ಲಿ ಭೂಮಿ ಸೀಳಿ ಹೋಯ್ತಂತೆ. ಭೂಮಿ ಸೀಳುವಷ್ಟು ಬಲಶಾಲಿಯಾಗಿದ್ದ ಶಿಶುವಾಗಿ ಹುಟ್ಟುವಾಗ ಅಂಥ ಬಾಲ್ಹಿಕ. ಆದ್ರಿಂದ ಭೂಭಾರ ಕ್ಷಪಣೆ ವಿಷ್ಣು ಅಂಗತಾಮಾಪ್ತುಮೇವ ಸಹ. ಭೂಭಾರ ಹರಣ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡುವಂತಹ ಪರಮಾತ್ಮನ ಕಾರ್ಯದಲ್ಲಿ ಅವನು ವಿಶೇಷವಾದ ಸೇವೆ ಸಲ್ಲಿಸಿದ್ದಾನೆ. ಮುಂದೆ ಬಾಲ್ಹಿಕದಲ್ಲಿ ರಾಜನಾದ. ಆ ಬಾಲ್ಹಿಕ ರಾಜನಿಗೆ ಸೋಮದತ್ತ ಅನ್ನುವಂತಹ ಮಗ. ಸೋಮದತ್ತನಿಗೆ 3 ಜನ ಮಕ್ಕಳು, ಭೂರಿ, ಭೂರಿಶ್ರವ, ಶಲ ಅಂತ 3 ಜನ ಮಕ್ಕಳು. ಆ ಸೋಮದತ್ತನ ಮಗ ಭೂರಿಶ್ರವನನ್ನೇ ದುರ್ಯೋಧನ ಉಲ್ಲೇಖ ಮಾಡ್ತಾನೆ. ನಮ್ಮ ಕಡೆ ಇರತಕ್ಕಂತಹ ವೀರರು ಅಂತ ಹೇಳುವಾಗ ಸೌಮದತ್ತಿಸ್ತಥೈವಚ. ಸೋಮದತ್ತನ ಮಗ ಭೂರಿಶ್ರವ ಇವರೆಲ್ಲ ನಮ್ಮ ಕಡೆ ಇದ್ದಾರೆ ಅಂತ ದುರ್ಯೋಧನ ಉಲ್ಲೇಖ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಅವನ ಹೆಸರು ಬರ್ತದೆ. ಹೀಗೆ ಆ ಕುರುವಂಶದಲ್ಲಿ, ಪೂರ್ವ ವಂಶದಲ್ಲಿ ಭರತ, ಅದೇ ವಂಶದಲ್ಲಿ ಕುರು, ಅವನ ವಂಶದಲ್ಲಿ ಪ್ರತೀಪನ ದೇವಾಪಿ ಅನ್ನೋ ಮಗ ಬಾಲ್ಹಿಕ, ಅವನ ವಂಶದಲ್ಲಿ ಬಂದವರನ್ನೆಲ್ಲ ಹೇಳಿದ್ರು. 3ನೇವನನ್ನು ಹೇಳುವಾಗಲೇ ಆಚಾರ್ಯ ಹೇಳಿದ್ದಾರೆ, ಗುಣಜ್ಯೇಷ್ಠಶ್ಚ ಶಂತನು. ಪ್ರತೀಪರಾಜನ 3ನೇ ಮಗ ಗುಣಜ್ಯೇಷ್ಠನಾಗಿರತಕ್ಕಂಥ ಶಂತನು. ಶಂತನು ಯಾರು? ಬಾಲ್ಹಿಕ, ಪ್ರಹ್ಲಾದರಾಜರೇ ಬಾಲ್ಹಿಕನಾಗಿ ಹುಟ್ಟಿದ್ದು. ಸೋಮದತ್ತ ಮತ್ತೆ ದೇವಾಪಿ ಅವನ ಕಾಡಿಗೆ ಹೋದ ಅಂತ ಹೆಚ್ಚಿಗೆ ಹೇಳಲಿಲ್ಲ. ಶಂತನುವನ್ನು ಹೇಳುವಾಗ ಆ ಯಾರು ಶಂತನು? ಪೂರ್ವದಲ್ಲಿ ವರುಣ ಯಾಕೆ ಶಂತನುವಾಗಿ ಹುಟ್ಟಿದ್ದ ಅಂತ ಶಂತನುವಿನ ಚರಿತ್ರೆಯನ್ನು ಹೇಳ್ತಾರೆ. ಪೂರ್ವೋ ದಧೇ ಸ್ಥಿರಗತೇಬ್ಜ ಸಂಭವೇ ಗಂಗಾಯುತ ಪರ್ವಣಿ ಘೂರ್ಣಿತೋಬ್ಧಿ ಅವಾಕ್ಷಿಪತ್ತಸ್ಯ ತನೌ ನಿಜೋದ ಬಿಂದುಂ ಶಶಾಪೈ ನಮಥಾಬ್ಜಯೋನಿ. ವರುಣದೇವರೇ ಶಾಪಗ್ರಸ್ತರಾಗಿ ಚತುರ್ಮುಖ ಬ್ರಹ್ಮದೇವರಿಂದ ಶಾಪ ಪಡ್ಕೊಂಡು ಶಂತನುವಾಗಿ ಹುಟ್ಟಿದ್ರು. ಒಮ್ಮೆ ಪೂರ್ವ ಸಮುದ್ರ ತೀರಕ್ಕೆ ಹೋಗಿದ್ರಂತೆ ಚತುರ್ಮುಖ ಬ್ರಹ್ಮದೇವರು. ಪೂರ್ವ ಸಮುದ್ರ ತೀರದಲ್ಲಿ ಧ್ಯಾನ ಮಗ್ನರಾಗಿ ಕೂತಿದ್ದಾರೆ. ಪೂರ್ವ ಸಮುದ್ರ ತೀರ ಅಂದ್ರೆ ಆ ಪೂರ್ವ ಸಮುದ್ರಕ್ಕೆ ಗಂಗಾ ನದಿ ಸೇರುವ ಜಾಗ, ಗಂಗಾಸಾಗರ ಸಂಗಮ. ಗಂಗಾ ನದಿ ಹೋಗಿ ಸೇರೋದೇ ಪೂರ್ವ ಸಮುದ್ರಕ್ಕೆ. ಆ ಪೂರ್ವ ಸಮುದ್ರದಲ್ಲಿ ಗಂಗಾ ನದಿ ಸೇರುವ ಜಾಗ ತಪಸ್ಸಿ ಕೂತಿದ್ದಾರೆ, ಧ್ಯಾನ ಮಗ್ನರಾಗಿದ್ರು. ಅದು ಪರ್ವಕಾಲ ಬೇರೆ, ಹುಣ್ಣಿಮೆ ದಿವಸ ಸಮುದ್ರ ಉಕ್ತದೆ. ಗಂಗಾ ಬೇರೆ ಸೇರ್ತಾ ಇದ್ದಾಳೆ. ಗಂಗೆ ಬಂದು ಸೇರಿದಾಗ ಆ ಸಮುದ್ರ ಉಕ್ಕಿ ಬಂತಂತೆ. ಉಕ್ಕಿ ಅಲೆ ಬಂದು ಒಂದು ಹನಿ ಬ್ರಹ್ಮದೇವರ ಮೇಲೆ ಬಿತ್ತಂತೆ. ಅವಾಕ್ಷಿಪತ್ತಸ್ಯ ತನೌ ನಿಜೋದ ಬಿಂದುಂ ಶಶಾಪೈ ನಮಥಾಬ್ಜಯೋನಿ. ಇಷ್ಟಕ್ಕೆ ಬ್ರಹ್ಮದೇವರು ಶಾಪ ಹಾಕಿದ್ರಂತೆ ವರುಣದೇವರಿಗೆ. ನನ್ನ ಮೇಲೆ ನೀನು ನೀರು ಸಿಡಿಸಿದ್ದೆ, ಆದ್ರಿಂದ ಅದು ಏನು ಗಂಗಾದೇವಿ ಬಂದು ಸೇರಿದ್ದಾಳೆ ಅಂತ ಭಾರಿ ಸಂತೋಷದಿಂದ ಉಕ್ಕಿ ಯಾರಿದ್ದಾರೆ ಏನು ಅಂತ ನೋಡದೆ ನನ್ನ ಮೇಲೆ ನೀರು ಸಿಡಿಸಿಬಿಟ್ಟಿ. ಅದಕ್ಕೆ ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ, ನೀನು ಮನುಷ್ಯರಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟು. ಮಹಾಭಿಷಕ್ ಅನ್ನುವಂಥ ರಾಜನಾಗಿ ಮನುಷ್ಯರಲ್ಲಿ ಹುಟ್ಟು. ಅದಾದ ಮೇಲೆ ಆ ಜನ್ಮ ಮುಗಿದ ಮೇಲೆ ಮತ್ತೆ ಪುನಃ ನೀನು ಇನ್ನೊಂದು ಸಲವೂ ಮನುಷ್ಯನಾಗಿ ಹುಟ್ಟಬೇಕು. ಆವಾಗ ಶಂತನು ಅಂತ ನಿನಗೆ ಹೆಸರಿರ್ತದೆ. 2 ಬಾರಿ ಹುಟ್ಟು, ಮಹಾಭಿಷಕ್ಕಾಗಿ ಒಮ್ಮೆ, ಮತ್ತೆ ಶಂತನುವಾಗಿ ಇನ್ನೊಂದ್ಸಲ ಹುಟ್ಟು ಅಂತ ಬ್ರಹ್ಮದೇವರು ಶಾಪ ಕೊಟ್ಟ. ಅದರಿಂದ ಇನ್ನೊಬ್ಬರಿಗೆ ಮಡಿಯಲ್ಲಿದ್ದವರಿಗೆ ನೀರು ಸಿಡಿಸುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಬ್ರಹ್ಮದೇವರು ಕೂತಾಗ ಈ ನೀರು ಬಿದ್ದದ್ದಕ್ಕೆ ಮೈ ಮೇಲೆ ಇಂಥ ಶಾಪ ಕೊಟ್ಟರು. ಮಡಿಯವರು ಸ್ನಾನಕ್ಕೆ ಹೋಗುವಾಗ ಎಷ್ಟೋ ನದಿಯಲ್ಲಿ ಬಟ್ಟೆ ನೀರೇ ಸಿಡಿಸ್ತಿರ್ತಾರೆ, ಬಟ್ಟೆ ಒಗೆದು ಏನು ಬೇಕಾದ್ರೂ ಮಾಡ್ತಿರ್ತಾರೆ. ಬ್ರಹ್ಮದೇವರು ಈ ರೀತಿ ಶಾಪ ಕೊಟ್ರಂತೆ.
ಇದು ದೊಡ್ಡ ಶಾಪವೇ, ಬಹಳ ದೊಡ್ಡ ಅಪರಾಧ. ದೇವತೆಗಳಿಗೆ ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳಿಗೆ ಅಪರಾಧ ಮಾಡಿದರೆ ನರಕ ಇಲ್ಲಂತ. ಎಂಥ ಅಪರಾಧ ಮಾಡಿದ್ರು ನರಕ ಇಲ್ಲ ದೇವತೆಗಳಿಗೆ. ನರಕದ ಬದಲಿಗೆ ಅವರಿಗೆ ಕೊಡೋ ಶಿಕ್ಷೆ ಏನು ಅಂತಂದ್ರೆ ಮನುಷ್ಯ ಯೋನಿಯಲ್ಲಿ ಹುಟ್ಟು ಅಂತಂದ್ರೆ ಅದು ನರಕ ಇದ್ದ ಹಾಗೆ. ದೇವಾನಾಂ ನಿರಯೋ ನಾಸ್ತಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಬಿಡ್ರಿ ಅಂತ ಶಾಪ ಕೊಟ್ಟುಬಿಟ್ಟ. ಅದು 2 ಸಲ ಹುಟ್ಟು. ಶಂತನು ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಾನು ಹೇಳಿದ ಮೇಲೆ ನೀನು ಶಾಂತ ಆಗಬೇಕು ಮತ್ತು ಕೃಶನಾಗಬೇಕು. ಈ ರೀತಿ ಉಕ್ಕಬಾರದು. ಕೃಶನಾಗು, ತನು ಅಂದ್ರೆ ಕೃಶ, ಶಾಂತನಾಗು ಮತ್ತು ತನು ಆಗು. ತನು ಅಂದ್ರೆ ಕೃಶನಾಗು ಅಂತ ಹೇಳಿ ಶಂತನು ಆಗು ಅಂತಂದ್ರ. ಆ ಶಾಂತ ತನು ಅನ್ನೋದು ಹೋಗಿ ಬರ್ತಾ ಬರ್ತಾ ಶಂತನು ಅಂತ ಆಗಿಬಿಟ್ಟು ನಿಜವಾಗೂ ಮಹಾಭಿಷಕ್ಕಾಗಿ ಹುಟ್ಟಿ ಆಮೇಲೆ ಶಾಂತ ತನುವಾಗಿ ಹುಟ್ಟಿದ್ರಿಂದ ಶಂತನು ಅಂತ ಹೆಸರು ಬಂತು. ಆಯ್ತು, ಆ ಬ್ರಹ್ಮದೇವರ ಶಾಪದ ಪ್ರಕಾರ ವರುಣದೇವರು ಮಹಾಭಿಷಕ್ಕಾಗಿ ಹುಟ್ಟಿದ್ರು. ಆ ಜನ್ಮ ಮುಗಿಸಿದ್ರು. ಮತ್ತೆ ಸ್ವರ್ಗಕ್ಕೆ ಹೋದ್ರು ವರುಣದೇವರು. ಬ್ರಹ್ಮದೇವರು ಶಾಪ ಕೊಡುವಾಗ ಇನ್ನೊಂದು ಶಾಪ ಕೊಟ್ಟಿದ್ರು. ಮಹಾಭಿಷಕ್ಕಾಗಿ ಹುಟ್ಟಿ ನೀನು ಮತ್ತೆ ಶಂತನುವಾದಾಗ ಯಾವ ಗಂಗೆ ಸೇರಿದ್ದಾಳೆ ಅಂತ ನೀನು ಉಕ್ಕಿ ಬಂದಿದ್ದಿ, ಅದೇ ಗಂಗೆ ನಿನಗೆ ಹೆಂಡತಿ ಆಗ್ತಾಳೆ ಅಂತಲೂ ಹೇಳಿಬಿಟ್ಟಿದ್ರಂತ. ಅದೇ ಗಂಗೆನೇ ಹೆಂಡತಿ ಆಗ್ತಾಳೆ ಅಂತ ಹೇಳಿ ಮಹಾಭಿಷಕ್ ಅನ್ನೋ ಜನ್ಮ ಮುಗಿಸಿ ಅನಂತರ ಚಿರಕಾಲ ಮುರ್ವೀಂ ತನುಂ ವಿಹಾಯಾಪ ಸದೋ ವಿಧಾತು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ಒಮ್ಮೆ ಬ್ರಹ್ಮದೇವರ ಸಭೆಗೆ ಹೋಗಿದ್ರಂತೆ ವರುಣದೇವರು. ಬ್ರಹ್ಮದೇವರ ಸಭೆಯಲ್ಲಿರುವಾಗ ಇನ್ನೊಂದು ಅಚಾತುರ್ಯ ನಡೀತು. ಒಂದು ಅಚಾತುರ್ಯ ಬ್ರಹ್ಮದೇವರ ಮೇಲೆ ನೀರು ಸಿಡಿಸಿದ್ದಾಯ್ತು. ಅದರಿಂದ ಮಹಾಭಿಷಕ್ಕೆ ಜನ್ಮ ಬಂತು. ಆ ಜನ್ಮ ಕಳ್ಕೊಂಡು ಸ್ವರ್ಗಕ್ಕೆ ಹೋಗಿ ಒಮ್ಮೆ ಬ್ರಹ್ಮದೇವರ ಸಭೆಯಲ್ಲಿ ಸಭೆ ನಡೀತಾ ಇದ್ದಾಗ ಅವರವರ ಪತ್ನಿಯರು ಎಲ್ಲರೂ ಇದ್ರಂತಲ್ಲಿ. ಗಂಗಾದೇವಿನೂ ಬಂದಿದ್ಲು, ವರುಣದೇವರು ಕೂತಿದ್ದಾರೆ. ಬ್ರಹ್ಮದೇವರ ಸಭೆಯಲ್ಲಿ ಏನಾಯ್ತೋ ಏನೋ ಗಂಗಾದೇವಿಯ ವಸ್ತ್ರ ಜಾರ್ಲಿಕ್ಕೆ ಶುರುವಾಯ್ತಂತ. ವಸ್ತ್ರ ಜಾರ್ತಾ ಇದೆ. ಬೇರೆ ದೇವತೆಗಳೆಲ್ಲ ಅವಾಂಗ್ ಮುಖೇಶು ದ್ಯುಸದತ್ಸು ಗಂಗಾಂ ಎಲ್ಲ ಮುಖ ಕೆಳಗೆ ಹಾಕಿಬಿಟ್ರಂತ. ನಗ್ನಾಂ ಸ್ತ್ರೀಯಂ ಪಶ್ಯೇತ್ ಅಂತುಂಟು. ವಿವಸ್ತ್ರಳಾದ ಸ್ತ್ರೀಯನ್ನ ಅವಲೋಕನ ಮಾಡಬಾರದು ಅಂತ ಶಾಸ್ತ್ರ ಇರೋದ್ರಿಂದ ಎಲ್ಲ ದೇವತೆಗಳು ಮುಖ ತಗ್ಗಿಸಿದ್ರು. ವರುಣದೇವರು ಮಾತ್ರ ಬ್ರಹ್ಮದೇವರ ಸಭೆಯಲ್ಲಿ ಕೂತಿದ್ದೇನೆ ಅನ್ನೋದನ್ನ ಮರೆತು, ಎದುರುಗಡೆ ಬ್ರಹ್ಮದೇವರಿದ್ದಾರೆ ಅನ್ನೋದನ್ನು ಮರೆತು ವಸ್ತ್ರ ಜಾರ್ತಾ ಇರುವಾಗ ಗಂಗಾದೇವಿಯನ್ನ ವಿಶೇಷವಾಗಿ ನಿರೀಕ್ಷಣೆ ಮಾಡ್ತಾ ಇದ್ದಾನಂತೆ ವರುಣ. ನಿರೀಕ್ಷಮಾಣಂ ಪುನರಾತ್ಮ ಸಂಭವ ಉವಾಚ ಭೂಮೌ ನೃಪತಿರ್ಭವಾಶು ಶಪ್ತೋ ಯಥಾತ್ವಂ ಹಿ ಪುರಾಮಯೈವ. ಮತ್ತೆ ಶಾಪ ಕೊಟ್ಟರು ಬ್ರಹ್ಮದೇವರು. ವರುಣ, ಸಭಾ ಮರ್ಯಾದೆ ಇಲ್ಲದೇನೆ ದೊಡ್ಡ ಸಭೆಯಲ್ಲಿ ನನ್ನ ಸಭೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಆ ಮರ್ಯಾದೆ ಇಲ್ಲದೇನೆ ಆ ಮರ್ಯಾದೆಯನ್ನು ಮೀರಿ ವರ್ತಿಸ್ತಿದ್ದೆ. ಆದ್ರಿಂದ ಪುನಃ ಶಾಪ ಕೊಡ್ತಾ ಇದ್ದೀನಿ, ನೀನು ಮತ್ತೆ ಭೂಮಿಯಲ್ಲಿ ರಾಜನಾಗಿ ಹುಟ್ಟು ಅಂತ. ಹುಟ್ಟಾಗಿತ್ತು ಮೊದಲೇ ಮಹಾಭಿಷಕ್ಕೆನ್ನೋ ರಾಜನಾಗಿ ಹುಟ್ಟಿ ಮತ್ತಿನ್ನೊಂದ್ಸಲ ಶಂತನವಾಗಿ ಹುಟ್ಟು ಅಂತ ಕೊಟ್ಟಿದ್ರು. ಇವನೇನ್ ಅಂದ್ಕೊಂಡಿದ್ದ ವರುಣ, ಮಹಾಭಿಷಕ್ ಅಂತನ್ನುವ ಒಂದು ಜನ್ಮ ಕಳೆದು ಮತ್ತೊಂದಿಷ್ಟು ದಿವಸಗಳ ಕಾಲ ಸ್ವರ್ಗದಲ್ಲಿದ್ದು ಎಂದೋ ಒಂದ್ಸಲ ಕಾಲಾಂತರದಲ್ಲಿ ಹುಟ್ಟಿದ್ರಾಯ್ತು ಅಂತ ಅಂದ್ಕೊಂಡಿದ್ದು. ಆದ್ರೆ ಈ ಅಚಾತುರ್ಯ ನಡೀತಲ್ಲ. ಬ್ರಹ್ಮದೇವರ ಎದುರುಗಡೆ ವಸ್ತ್ರ ಜಾರ್ತಾ ಇರುವಾಗ ಗಂಗಾ ನದಿಯನ್ನು ವಿಶೇಷವಾಗಿ ನೋಡಿದ್ರಿಂದ ಬ್ರಹ್ಮದೇವರು ಶಾಪ ಕೊಟ್ರಂತೆ. ನಾನು ಮೊದಲೇ ಕೊಟ್ಟಿದ್ದೆ, 2ನೇ ಸಲವೂ ನೀನು ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕು ಅಂತ, ಅದು ಕೂಡಲೇ ಹುಟ್ಟಿಬಿಡು ಅಂತಂದ್ರು. ಅದೇ ಶಾಪ ಕೊಟ್ಟು, ಅದಕ್ಕೆ ವಿಳಂಬ ಬೇಡ, ಕೂಡಲೇ ನೀನು ಮನುಷ್ಯನಾಗಿ ಹುಟ್ಟಿಬಿಡಬೇಕು ಅಂತ ಆ ಶಾಪವನ್ನ ಬೇಗ ನಡೆಸು ಅಂತ ಪುನಃ ಶಾಪ ಕೊಟ್ಟರು. ಆ ಶಾಪದಿಂದ ವರುಣದೇವರು ಶಂತನವಾಗಿ ಹುಟ್ಟಬೇಕಾಯಿತು. ಆದ್ರಿಂದಲೇನೆ ಕೂಡಲೇ ಮಹಾಭಿಷಕ್ಕಾಗಿ ಸ್ವರ್ಗಕ್ಕೆ ಹೋದ್ರು ಮತ್ತು ಕೂಡಲೇ ಪ್ರತೀಪರಾಜನ ಮಗನಾಗಿ ಶಂತನವಾಗಿ ಹುಟ್ಟಿದ್ರು. ಹೀಗೆ ವರುಣದೇವರು ಶಂತನವಾಗಿ ಹುಟ್ಟಿದ ಕ್ರಮ ಹೀಗಾಯ್ತು. ಬ್ರಹ್ಮದೇವರು ಹೇಳಿದ್ರು, ಆ ಶಂತನವಾಗಿ ಹುಟ್ಟಿದಾಗಲೂ ಗಂಗಾದೇವಿ ನಿನ್ನ ಪತ್ನಿ ಆಗ್ತಾಳೆ ಅಂತ. ಅದು ಹೇಗೆ? ದೇವತಾ ಸ್ವರೂಪದಿಂದಲೇ ಗಂಗಾದೇವಿ ಪತ್ನಿ ಆಗಿದ್ದ. ವರುಣದೇವರು ಮಾತ್ರ ದೇವತಾ ಶರೀರ ಬಿಟ್ಟು ಮನುಷ್ಯ ದೇಹವನ್ನು ಪಡ್ಕೊಂಡು ಮನುಷ್ಯ ಯೋನಿಯಲ್ಲಿ ಹುಟ್ಟಿದ್ದಾರೆ ಶಂತನವಾಗಿ. ಗಂಗಾದೇವಿ ದೇವತಾ ಸ್ವರೂಪದಿಂದಲೇ ಬಂದು ಶಂತನವನೇ ಹೆಂಡತಿ ಆಗಿದ್ದಾಳೆ. ಇದೊಂದು ವಿಶೇಷ. ದೇವತೆಗಳು ಭೂಮಿಗೆ ಬರ್ತಾರೆ, ಅವರವರ ಹೆಂಡಂದ್ರು ಬರ್ತಾರೆ, ಆದ್ರೆ ಇಬ್ರು ಮನುಷ್ಯ ದೇಹ ಪಡೆದು ಪತಿಪತ್ನಿಯರಾಗೋದುಂಟು. ವರುಣ ದೇವತಾ ಶರೀರ ಬಿಟ್ಟು ಮನುಷ್ಯ ಶರೀರ ಪಡ್ಕೊಂಡು ಹುಟ್ಟಿದ. ಗಂಗಾದೇವಿ ಮಾತ್ರ ದೇವತಾ ಶರೀರದಿಂದಲೇ ಶಂತನವನೇ ಹೆಂಡತಿ ಆದ. ಇದು ಬಹಳ ವಿಶೇಷ. ಯಾಕೆ ಹೀಗಾಯ್ತು ಅಂತ ಅದರ ಹಿನ್ನೆಲೆ ಹೇಳ್ತಾ ಇದ್ದಾರೆ. ಅದು ಭೀಷ್ಮರ ಚರಿತ್ರೆ ಪ್ರಾರಂಭ ಆಗ್ತದೆ. ಅಥಾಷ್ಟಮೋ ವಸುರಾಸೀದ್ಯುನಾಮ ವರಾಂಗಿ ನಾಮ್ನಸ್ಯ ಬಭೂವ ಭಾರ್ಯ ಬಭೂವ ತಸ್ಯಾಶ್ಚ ಸಖೀ ನೃಪಸ್ಯ ಸುವಿಂದ ನಾಮ್ನೋ ದಯಿತಾಸ ನಾಮ್ನಿ. ಗಂಗೆ ಮೂಲ ರೂಪದಿಂದ ಬಂದು ವರುಣ ಈ ಶಂತನುವನ್ನ ಮದುವೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ, ದೇವತೆಗಳಲ್ಲಿ ವಸುಗಣ ಅಂತ ಒಂದು ಗಣ ಇದೆ. 8 ಜನರ ಗುಂಪದು. ಅದರಲ್ಲಿ 8ನೇ ವಸು, ಕೊನೆಯ ವಸು ಏನಿದ್ದಾನೆ ಅವನಿಗೆ ದ್ಯು ಅಂತ ಹೆಸರು. ಅಥಾಷ್ಟಮೋ ವಸುರಾಸೀತ್ ದ್ಯುನಾಮ. ದ್ಯು ಒಂದೇ ಅಕ್ಷರದ ಹೆಸರು. ಹೆಂಗ್ ಕರಿತಿದ್ರು ಬಹಳ ಕಷ್ಟ. ದ್ಯು ಅಂತ ಒಂದೇ ಹೆಸರು, ಒಂದೇ ಅಕ್ಷರದ ಹೆಸರು. ದ್ಯು ಅನ್ನುವಂಥ 8ನೇ ವಸು ಒಬ್ಬ ಇದ್ದ. ಆ ದ್ಯು ನಾಮಕ ವಸುವಿಗೆ ಒಬ್ಬಳು ಹೆಂಡತಿ, ಅವಳ ಹೆಸರು ವರಾಂಗಿ ಅಂತ. ದ್ಯು 8ನೇ ವಸು, ಆ ವಸುವಿನ ಹೆಂಡತಿ ವರಾಂಗಿ. ಆ ವರಾಂಗಿಗೊಬ್ಳು ಗೆಳತಿ.
ಅವಳಿಗೊಬ್ಳು ಸ್ನೇಹಿತೆ ಇದ್ಲಂತೆ, ಗೆಳತಿ. ಅವಳ ಹೆಸರು ಕೂಡ ವರಾಂಗಿನೇ. ಸುವಿಂದ ಅನ್ನೋ ರಾಜನ ಹೆಂಡತಿ ಅವಳು. ಸುವಿಂದ ನಾಮಕ ರಾಜನ ಹೆಂಡತಿ ವರಾಂಗಿ. ಈ ಜೂ ಅನ್ನೋ ವಸುವಿನ ಹೆಂಡತಿ ವರಾಂಗಿಗೆ ಗೆಳತಿ. ಏಕನಾಮ ಸದಾ ಪ್ರೀತಿ ಅಂತಾರಲ್ಲ, ಹಂಗಾಗಿ ಸುವಿಂದನ ಹೆಂಡತಿನೋ ವರಾಂಗಿ, ದ್ವಿನಾಮಕ ವಸುವಿನ ಹೆಂಡತಿನೋ ವರಾಂಗಿ. ಅವರಿಬ್ಬರಿಗೆ ಬಹಳ ಪ್ರೀತಿ. ಏನಾಯ್ತು, ಒಮ್ಮೆ ಆ ಸುವಿಂದನ ಹೆಂಡತಿ ವರಾಂಗಿ ಈ ವಸುವಿನ ಹೆಂಡತಿ ವರಾಂಗಿ ಹತ್ರ ಕೇಳ್ಕೊಂಡಂತೆ, ವಸಿಷ್ಠ ಋಷಿಗಳ ಹತ್ರ ಒಂದು ಒಳ್ಳೆ ಹಸು ಇತ್ತು, ನಂದಿನಿ ಅಂತ ಅದರ ಹೆಸರು. ಸುರಭಿ ಎನ್ನುವಂತಹ ಮೂಲ ಹಸುವಿನ ಮಗು ಅಂತೆ ಅದು. ಆ ನಂದಿನಿ ಅಂತ ಅಪೂರ್ವವಾದ ಹಸು. ಎಂಥ ಅಪೂರ್ವತೆ ಅಂದ್ರೆ, ಆ ನಂದಿನಿ ಎನ್ನುವ ಹಸುವಿನ ಹಾಲು ಕುಡಿತಾ ಇದ್ರೆ 10,000 ವರ್ಷ ಯೌವನ ಇರ್ತದಂತೆ. 10,000 ವರ್ಷದವರೆಗೆ ತರುಣರಾಗೇ ಬಾಳಬಹುದು, ಯುವಕರಾಗೇ ಇರಬಹುದು. ಅಂಥ ಹಾಲು ಕೊಡ್ತಿತ್ತಂತೆ ಆ ನಂದಿನಿ ಹಸು. ಅಮೃತಂ ಸ್ರವಂತೀಂ ಅಂತಾರೆ. ಜರಾಪಹಾಂ ನಂದಿನಿ ನಾಮಧೇಯಾಂ ಆಚಾರಂದ್ರು. ತಸ್ಯಾ ಜರಾ ಮೃತಿ ವಿಧ್ವಂಸ ಹೇತೋ ವಸಿಷ್ಠಧೇನುಂ ಸ್ವಮೃತಂ ಚರಂತೀಂ. ಅಮೃತವನ್ನೇ ಕೊಡ್ತಿತ್ತಂತೆ, ಅಮೃತದಂಥ ಹಾಲು. ಜರಾಪಹಾಂ, ಆ ಹಾಲು ಕುಡಿದ್ರೆ ಜರ ಬರ್ತಿದ್ದಿಲ್ಲ, ಮುಪ್ಪೇ ಬರ್ತಿದ್ದಿಲ್ಲ. 10,000 ವರ್ಷ ತಾರುಣ್ಯದಿಂದಿರಬಹುದು. ಅಂಥ ಹಾಲು ಕೊಡುವ ಹಸು ನಂದಿನಿ ಅಂತ ವಸಿಷ್ಠ ಋಷಿಗಳ ಹತ್ರ ಇತ್ತು. ಈ ಸುವಿಂದನ ಹೆಂಡತಿ ವರಾಂಗಿ ಅದನ್ನು ಬಯಸಿದ್ಲಂತೆ. ಆದ್ರೆ ಹ್ಯಾಕ್ ತರೋದು? ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿ ಹತ್ರ ಹೇಳಿಲ್ಲಂತೆ, ಒಳ್ಳೆ ಹಾಲು ಕೊಡುವಂತಹ ಹಸು ಅದು ನನಗೆ ಬೇಕಾಗಿದೆ ಅಂದ್ಲು. ಬೇಕಾಗಿದೆ ಅಂದ್ರೆ ಹೇಗೆ ಸಿಗ್ತದೆ? ಈ ವರಾಂಗಿ ಹತ್ರ ಗಂಡ ದ್ಯು ಅನ್ನೋ ವಸುವಿಗೆ ಹೇಳಿ ಆ ಹಸುವನ್ನು ತರಿಸಿಕೊಡು ಅಂತ ಕೇಳಿ. ಈ ವರಾಂಗಿ ಪಾಪ ಅವಳ ಮೇಲಿನ ಪ್ರೀತಿಯಿಂದ ಆಗ್ಲಿ ಅಂತ ಒಪ್ಪಿಕೊಂಡು ಗಂಡನ ಹತ್ರ ಹೇಳಿದ್ಲು, ಏನ್ರಿ ನನ್ನ ಗೆಳತಿಗೆ ವರಾಂಗಿ ಆ ಹಸು ಬೇಕಂತೆ, ಏನಾದ್ರೂ ಮಾಡಿ ತಂದು ಕೊಡ್ರಿ ಅಂತ. ಈ ದ್ಯುನಾಮಕ ವಸು ಅವನಿಗೆ ಭಾರ್ಯಾ ಸ್ನೇಹ, ಅಯ್ಯೋ ಆಗ್ಲಿ ಬಿಡು ಅದಕ್ಕೇನಂತೆ ಅಂತ ಒಪ್ಕೊಂಡ. ತನಗ್ ಕುಡಿಲಿಕ್ಕೆಲ್ಲ, ತನ್ನ ಹೆಂಡತಿಗೂ ಕುಡಿಲಿಕ್ಕೆಲ್ಲ, ತನ್ನ ಹೆಂಡತಿ ಗೆಳತಿಗೆ ಬೇಕಾಗಿತ್ತು. ಅದಕ್ಕೆ ಈ ದ್ಯುನಾಮಕ ವಸು ಒಪ್ಕೊಂಡಂತೆ, ಆಗ್ಲಿ ತಂದು ಕೊಡ್ತೇನೆ ಅಂತ. ಅಷ್ಟು ಸುಲಭದ ಕೆಲಸ ಅಲ್ಲ. ವಸಿಷ್ಠ ಋಷಿಗಳ ಹತ್ರ ಹೋಗಿ ಆ ಹಸು ಕದ್ದುಕೊಂಡು ಬರೋದು ಅಂದ್ರೆ ಸಾಮಾನ್ಯದ ಕೆಲಸ ಏನು? ಒಪ್ಕೊಂಡ, ಹೆಂಡತಿ ಮಾತಿಗೆ ಒಪ್ಕೊಂಡ. ಆಗ್ಲಿ ಅಂತ ಹೆಂಡತಿ ಕೇಳಿದ್ದಕ್ಕೆ ಒಪ್ಕೊಂಡ. ಏನೇನೋ ಹೇಳ್ತಿರ್ತಾರೆ ಹೆಣ್ಣು ಮಕ್ಕಳು, ಅದಕ್ಕೆಲ್ಲ ಒಪ್ಕೋಬಾರದು. ಒಪ್ಕೊಂಡ್ಬಿಟ್ಟ ದ್ಯುನಾಮಕ ವಸು. ಆಗ್ಲಿ ಅಂತ ಒಪ್ಕೊಂಡು ಅದರಷ್ಟು ಸುಲಭದ ಕೆಲಸ ಅಲ್ಲ. ಹೋಗಿ ತನ್ನ ಅಣ್ಣಂದ್ರನ್ನ ಕೇಳಿದಂತೆ, 7 ಮಂದಿ ವಸುಗಳನ್ನು ಕೇಳಿದ. ವಸಿಷ್ಠ ಋಷಿಗಳ ನಂದಿನಿ ಹಸು ತರಬೇಕಾಗಿದೆ, ಏನ್ ಮಾಡೋಣ, ನೀವೆಲ್ಲ ಸಹಾಯಕ್ಕೆ ಬರ್ರಿ ಅಂತ ಅವರನ್ನು ಕೇಳಿದ. ಅವರಿಗೆ ಭ್ರಾತೃ ಪ್ರೇಮ, ಇವನಿಗೆ ಭಾರ್ಯಾ ಪ್ರೇಮ, ಅವರಿಗೆ ಭ್ರಾತೃ ಪ್ರೇಮ. ಅಯ್ಯೋ ತಮ್ಮ ಕೇಳ್ತಿದ್ದಾನೆ, ಕೊನೆ ತಮ್ಮ ಅಂತ 7 ಮಂದಿ ವಸುಗಳು ಒಪ್ಕೊಂಡ್ರಂತೆ. ಆಯ್ತು ನಾನು ಬರ್ತೇನೆ ಸಹಾಯಕ್ಕೆ, ನಾವೆಲ್ಲ ಬರ್ತೀವಿ, ತಂದು ಬಿಡೋಣಂತೆ ಕದ್ದು. ಹೀಗೆ ಆ 7 ಮಂದಿ ಅಣ್ಣಂದ್ರು ವಸುಗಳನ್ನು ಸೇರಿಸಿಕೊಂಡು 8ನೇ ವಸು ದ್ಯುನಾಮಕ ವಸು ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದು ಆ ನಂದಿನಿ ಹಸುವನ್ನು ಕದೀತಾ ಇದ್ದ. ಅದಕ್ಕೆ ಇವತ್ತಿಗೆ ಎಲ್ಲಾ ಕಡೆ ನಂದಿನಿ ನಿಂತಿಟ್ಟಿದ್ದಾರೆ, ಒಳ್ಳೆ ಹಾಲು ಕೊಡ್ತದೆ ಅಂತ. ಹೆಸರು ಮಾತ್ರ ನಂದಿನಿ ಅಷ್ಟೇ, ಆ ಹಾಲು ಹಂಗಿರೋದು. ಆ ಹಾಲು ಮಾತ್ರ 10,000 ವರ್ಷ ತಾರಣ್ಯ ಕೊಡು. ಎಲ್ಲ ವಸುಗಳು ಸೇರಿ ಈ ಹಸುವನ್ನು ಕದಿಲಿಕ್ಕೆ ಬಂದು ವಸಿಷ್ಠ ಋಷಿಗಳು ಏನ್ ಮಾಡ್ತಾರೆ, ಹಸು ಕದಿಯುವಾಗಿ ಶಾಪ ಕೊಟ್ರಂತೆ ವಸಿಷ್ಠ ಋಷಿಗಳು. ಇಷ್ಟು ಜನ, ನೀವು 8 ಜನ ಬಂದು ನನ್ನನ್ನ ದಬ್ಬಾಳಿಕೆ ಮಾಡಿ ನನ್ನ ಹಸು ಕದ್ದುಕೊಂಡು ಹೋಗ್ತಾ ಇದ್ದೀರಿ, ಆದ್ರಿಂದ ನಾನು ಶಾಪ ಕೊಡ್ತೇನೆ ಅಂತ ಅವ್ರು ಶಾಪ ಕೊಟ್ರು. ನೀವೆಲ್ಲ ಮನುಷ್ಯ ಯೋನಿಯಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ರು. ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕು, ಮನುಷ್ಯ ಜನ್ಮ ನಿಮಗೆ ಬರಬೇಕು. ಅದರಲ್ಲಿ ದೊಡ್ಡ ತಪ್ಪು ಯಾರ್ದು? ದ್ಯುನಾಮಕ ವಸು ಎಂದು ಬಹಳ ದೊಡ್ಡ ತಪ್ಪು. ಅವನಿಗೆ ನೀವು ಸಹಾಯಕ್ಕೆ ಬಂದವರು, ಆದ್ರಿಂದ ನೀವೆಲ್ಲ ಮನುಷ್ಯರಾಗಿ ಹುಟ್ಟ್ರಿ, ಕೂಡ್ಲೇ ಪುನಃ ದೇವತ್ವಕ್ಕೆ ಬರ್ರಿ. ಶಿಕ್ಷೆ ಕೊಡಬೇಕು, ನರಕ ಇಲ್ಲ. ಆದ್ರಿಂದ ಮನುಷ್ಯರಾಗಿ ಹುಟ್ಟ್ರಿ, ಕೂಡ್ಲೆ ಆ ದೇಹವನ್ನ ಪಡ್ಕೊಂಡು ನೀವು ಸ್ವರ್ಗಕ್ಕೆ ಬರ್ತೀರಿ. ಆ ನಿಮ್ಮನ್ನ ಸಹಾಯಕ್ಕೆ ಕರೆದಂತಹ 8ನೇ ವಸು ಇದ್ದಾನಲ್ಲ ದ್ಯುನಾಮಕ ವಸು, ನಿಮ್ಮೆಲ್ಲ ಪಡ್ಕೊಂಡು ಚಿರಕಾಲ ಮನುಷ್ಯ ದೇಹದಲ್ಲಿ ಇರ್ಬೇಕು. 7 ಮಂದಿ ಆಯುಷ್ಯ ಸೇರ್ಕೊಂಡು ಅವನಿಗೆ ಬಂತು 8ನೇ ವಸುವಿಗೆ. ನಿಮ್ಮೆಲ್ಲರ ಆಯುಷ್ಯವನ್ನ ಪಡ್ಕೊಂಡು ಬಹುಕಾಲ ಭೂಮಿಯಲ್ಲಿರಂತಾಗಬೇಕು. ಇಷ್ಟೇ ಅಲ್ಲ, ದನ ಕದ್ದುದೊಂದು ತಪ್ಪು. ನಿಮ್ಮನ್ನೆಲ್ಲ ಸಹಾಯಕ್ಕೆ ಕರ್ಕೊಂಡ ಆ ಹೆಂಡತಿ ಮಾತು ಬೇರೆ ಕೇಳಿದೆ. ಹೆಂಡತಿ ಮಾತು ಕೇಳಬಾರ್ದು ಅಂತಲ್ಲ, ಇಂಥ ಮಾತು ಕೇಳಬಾರ್ದು. ಕದಿರಿ ಅಂತ ಹೇಳಿದ್ರೆ ಕದ್ದು ಬಿಡೋದೆ. ಇದನ್ನು ಕೇಳಿದ್ದಕ್ಕೆ ಅವನಿಗೆ ಇನ್ನೂ ಶಾಪ ಕೊಡ್ತೀನಿ. ಮೃತ್ಯುಷ್ಟಕೋತ್ಥಾಮಪಿ ವೇದನಾಂ ಸಹ. ಎಲ್ಲರ ಆಯುಷ್ಯ ಪಡ್ಕೊಂಡು ಚಿರಕಾಲ ಅವನು ಭೂಮಿಯಲ್ಲಿರಬೇಕು. ಆವಾಗ ಭೂಮಿಯಲ್ಲಿ ಬಂದಾಗ ಅವನಿಗೆ ಮದುವೆ ಆಗಬಾರ್ದು, ಅವನಿಗೆ ಇನ್ನೇನೇ ಸಿಗಬಾರ್ದು ಅಂತ ಶಾಪ ಕೊಟ್ರಂತ ವಸಿಷ್ಠ ಋಷಿಗಳು. ಯಾಕೆ ಅಂತಂದ್ರೆ ಮತ್ತೆಲ್ಲಾದ್ರೂ ಇಂಥ ಮಾತು ಕೇಳಿ ಇನ್ನೇನಾದ್ರೂ ಕದ್ದಾನು ಅಂತ. ಹೆಂಡತಿ ಮಾತು ಕೇಳಿದ್ನಲ್ಲ, ಅದಕ್ಕೋಸ್ಕರ ಅವನಿಗೆ ಅಲ್ಲಿ ಹೆಂಡತಿ ಸಿಗಬಾರದು, ಬ್ರಹ್ಮಚಾರಿಯಾಗಿ ಅಖಂಡ ಬ್ರಹ್ಮಚಾರಿಯಾಗಿ ಉಳಿಬೇಕು. ಅಷ್ಟು ದೀರ್ಘಕಾಲ ಬ್ರಹ್ಮಚಾರಿಯಾಗಿರ್ಬೇಕು, ಅದು ಇನ್ನೂ ಹಿಂಸೆ. ಬ್ರಹ್ಮಚಾರಿಯಾಗಿ ಬಹುದೀರ್ಘಕಾಲ ಬ್ರಹ್ಮಚಾರಿಯಾಗಿರ್ಬೇಕು. ಸಾಯುವಾಗ ಅವನಿಗೆ ಎಂಥ ವೇದನೆ ಆಗಬೇಕು ಅಂತಂದ್ರೆ, 8 ಸಲ ಗರ್ಭವಾಸ ಮಾಡಿದಾಗ ಎಷ್ಟು ದುಃಖ, 8 ಸಲ ಸಾಯುವಾಗ ಎಷ್ಟು ನರಳುತ್ತಾರೆ, ಅಷ್ಟು ದುಃಖ ಅವನಿಗೆ ಆಗ್ಬೇಕು ಸಾಯುವ. ಇಷ್ಟು 8ನೇ ವಸುವಿಗೆ ವಸಿಷ್ಠ ಋಷಿಗಳು ಇಂಥ ಶಾಪ ಕೊಟ್ಟರು. ಗರ್ಭವಾಸ 8 ಬಾರಿ ಗರ್ಭವಾಸದ ದುಃಖ, 8 ಬಾರಿ ಮರಣಶೈಲಿಯಲ್ಲಿ ಬರುವಂತಹ ದುಃಖ, ಇದೆಲ್ಲ ಸಾಯುವಗಳಿಗೆ ಇಲ್ಲಿ ಆಗಬೇಕು. ಇಷ್ಟು ವೇದನೆ ಅನುಭವಿಸಬೇಕು ಮತ್ತು ಬಹುದೀರ್ಘ ಕಾಲ ಇರಬೇಕು, ಮದುವೆ ಇರಕೂಡದು. ಮತ್ತೆ ಯಾವ ಹೆಂಡತಿ ಹಸು ಕದಲಿಕ್ಕೆ ಪ್ರಚೋದನೆ ಮಾಡಿದ್ಲು ವರಾಂಗಿ, ಅವಳು ಭೂಮಿಯಲ್ಲಿ ಹುಟ್ಟಬೇಕು, ಅವಳು ಭೂಮಿಯಲ್ಲಿ ಹುಟ್ಟಬೇಕು. ಅಂಬಾ ಅಂತ ಅವಳಿಗೆ ಹೆಸರಿರಬೇಕು. ಅಂಬಾ ಅನ್ನೋ ಹೆಸರಿನಿಂದ ಅವಳು ಭೂಮಿಯಲ್ಲಿ ಹುಟ್ಟಬೇಕು. ಹುಟ್ಟಿದಾಗ ಅವಳಿಗೂ ಮದುವೆ ಆಗಬಾರ್ದು, ಅವಳಿಗೆ ಗಂಡ ಸಿಗಬಾರ್ದು, ಇವನಿಗೆ ಹೆಂಡತಿ ಸಿಗಬಾರ್ದು.
ಅವರಿಬ್ಬರು ಪರಸ್ಪರ ಶತ್ರುತ್ವದಿಂದ ಹೊಡೆದಾಡ್ಕೊಳ್ಬೇಕು. ಇಂಥ ಶಾಪ ಕೊಟ್ಟು ಒಂದು ಹಸು ಕದ್ದದ್ದಕ್ಕೆ ಎಷ್ಟೆಲ್ಲ ಶಾಪ ಬಂತು ಯೋಚನೆ ಮಾಡಿ. ಎಷ್ಟು ದೊಡ್ಡ ಅಪರಾಧ ಅಂತ ಅರ್ಥ. ಗೋವನ್ನ ಕದಿಯೋದು ಅಂದ್ರೆ ಇಂಥ ಅಪರಾಧ. ಗೋವು ಅಂದ್ರೆ ವೇದ, ಇನ್ನೊಂದು ಅರ್ಥದಲ್ಲಿ ಗೋ ಅಂದ್ರೆ ವೇದ. ವೇದವನ್ನ ಕದಿಯೋದು ಅಂತಂದ್ರೆ ವೇದಕ್ಕೆ ಅಪವ್ಯಾಖ್ಯಾನ ಮಾಡೋದು, ವೇದಕ್ಕೆ ಅಪಾರ್ಥ ಮಾಡೋದು. ಮಾಡಿದಾಗ ಏನೆಲ್ಲ ಶಾಪ ಬಂದಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು. ಹೀಗೆ ನಂದಿನಿ ಅನ್ನತಕ್ಕಂಥ ವಿಶೇಷವಾದ ಅಮೃತದಂಥ ಹಾಲನ್ನು ಕೊಡ್ತಕ್ಕ ಆ ಹಸುವನ್ನ ಕದ್ರು ಇಂಥ ಶಾಪ ಬಂತು ಅಂತಂದ್ರೆ, ಅಮೃತತ್ವವನ್ನು ಕೊಡ್ತಕ್ಕಂಥ, ಮೋಕ್ಷವನ್ನು ಕೊಡ್ತಕ್ಕಂಥ ವೇದ ಅನ್ನುವಂಥ ಗೋವನ್ನ, ವೇದ ಎಂಬಂಥ ಹಸುವನ್ನ ಕದ್ರೆ ಅಪಾರ್ಥ ಮಾಡಿದ್ರೆ ಏನೆಲ್ಲ ಅನಾಹುತ ಆದೀತು ಅನ್ನೋದಕ್ಕೆ ಇದು ಸೂಚಕವಾಗಿದೆ. ಈ ರೀತಿ ಆ 8ನೇ ವಸು, ಜುನಾಮಕ ವಸುವಿಗೆ ಇಷ್ಟೆಲ್ಲ ಶಾಪ ಬಂತು. ಇಲ್ಲಿ ಒಂದು ನಮಗೆ ಇದು ಮಹಾಭಾರತದ ಕಥೆ. ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನೋ, ಪ್ರಶ್ನೆ ಏನು ಅಂತಂದ್ರೆ, 8 ಮಂದಿ ವಸುಗಳು ಹಸು ಕದಿಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ 8 ವಸುಗಳಲ್ಲಿ ಅಗ್ನಿ ಕೂಡ ಒಬ್ಬ ವಸುವೆ. ಅಗ್ನಿದೇವರಿದ್ದಾರಲ್ಲ, ಅವರು ವಸುವೆ, ಅವರು ದನ ಕದಿಲಿಕ್ಕೆ ಹೋದವರೇ. ಆ ಅಗ್ನಿ ಎಷ್ಟನೇ ಕಕ್ಷೆ? ಅಗ್ನಿಯ ಕಕ್ಷೆ 15ನೇ ಕಕ್ಷೆ. ತಾರತಮ್ಯ ಕಕ್ಷೆಯಲ್ಲಿ 15ನೇ ಸ್ಥಾನದಲ್ಲಿ ಅಗ್ನಿ ಬರ್ತಾನೆ. ಶಾಪ ಕೊಟ್ಟಂಥವರು ವಸಿಷ್ಠ ಋಷಿಗಳು. 8 ಮಂದಿ ವಸುಗಳಿಗೂ ಕೂಡ ಶಾಪ ಕೊಟ್ಟು, ನೀವೆಲ್ಲ ಮನುಷ್ಯ ಯೋನಿಯಲ್ಲಿ ಹುಟ್ಟ್ರಿ, ಆದ್ರೆ 7 ಮಂದಿ ಬೇಗ ಸಾಯಿರಿ, 8ನೇವನು ಮಾತ್ರ ಚಿರಕಾಲ ಇರಲಿ ಅಂತ. ಆ 7 ಮಂದಿ ವಸುಗಳಿಗೂ 8 ಜನರಿಗೂ ಶಾಪ ಕೊಟ್ರಲ್ಲ. 8ನೇವನು ದ್ಯು, ಉಳಿದ 7 ಮಂದಿಯಲ್ಲಿ ಅಗ್ನಿ ಸೇರಿದ್ದಾನೆ. ಆ ಅಗ್ನಿ 15ನೇ ಕಕ್ಷೆ, ಉಳಿದ 7 ಮಂದಿ 18ನೇ ಕಕ್ಷೆಗೆ ಬರ್ತಾರೆ. 15ನೇ ಕಕ್ಷೆಯವನಾದ ಅಗ್ನಿಯೂ ಕೂಡ ವಸುಗಳಲ್ಲಿ ಸೇರಿದಾಗ ವಸಿಷ್ಠ ಋಷಿಗಳು ಆ ಅಗ್ನಿದೇವರಿಗೆ ಶಾಪ ಕೊಡಬಹುದೇ? ಕೊಟ್ಟ ಶಾಪ ಅಂಟುತ್ತೋ ಅಂತ ಪ್ರಶ್ನೆ. ಯಾಕೆ? ವಸಿಷ್ಠ ಋಷಿಗಳು ಯಾವ ಸ್ಥಾನದಲ್ಲಿದ್ದಾರೆ? ವಸಿಷ್ಠ ಋಷಿಗಳು 16ನೇ ಕಕ್ಷೆ, ವಸಿಷ್ಠ ಋಷಿಗಳ ಕಕ್ಷೆ 16, ಅಗ್ನಿಯ ಕಕ್ಷೆ 15, ಉಳಿದ 7 ಮಂದಿ ವಸುಗಳ ಕಕ್ಷೆ 18. 7 ಮಂದಿಗೆ ಬೇಕಾದ್ರೆ ಕೊಡ್ಲಿ ಶಾಪ, ಯಾಕೆಂದ್ರೆ ಅವರು 18ನೇ ಜಾಗದಲ್ಲಿ ಬರ್ತಾರೆ, ಆ ವಸಿಷ್ಠರು 16ನೇ ಜಾಗದಲ್ಲಿದ್ದಾರೆ. 15ನೇ ಸ್ಥಾನದಲ್ಲಿರ್ತಕ್ಕಂಥ ಅಗ್ನಿದೇವರಿಗೆ ವಸಿಷ್ಠರು ಶಾಪ ಕೊಡಬಹುದು. ಆ ಶಾಪ ಇವರಿಗೆ ಅಂಟುತ್ತು. 7 ಜನ ಬೇಕಾದ್ರೆ ಹುಟ್ಲಿ, ಅಗ್ನಿ ಹೆಂಗ್ ಹುಟ್ಟಿದ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಶಾಪ ಕೊಟ್ಟದ್ದು ಯಾರು ಅಂತ ಹೇಳುವ